ಇನ್ನು ಕೋಗಿಲೆ ಲೇಔಟ್ನ ನಿರಾಶ್ರಿತರ ಮನೆ ಹಂಚಿಕೆ ವಿವಾದ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯಿಸಿದ್ದಾರೆ. ದಾಖಲಾತಿಗಳ ಪರಿಶೀಲನೆಯನ್ನ ಮಾಡದೆ ಮನೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ದೆಹಲಿಯಲ್ಲಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಮ್ಮ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕೋದು ಸರಿಯಲ್ಲ. ಬಲವಂತ ಮಾಡಿ ಬೇಗ ಬೇಗ ಕೆಲಸ ಮಾಡಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇಂತಹ ವಿಚಾರಗಳಲ್ಲಿ. ಹಾಗೇನೆ ಯಾರು ನಿರಾಶ್ರಿತರಿದ್ದಾರೆ ಅವರಲ್ಲಿ ಒಂದು 50ರಿಂದ 100 ಮನೆಗಳನ್ನು ಅವರಿಗೆ ಕೊಟ್ಟರೆ ಮಾನವೀಯತೆಯ ಆಧಾರದ ಮೇಲೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ದೆಹಲಿಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ವೆರಿಫಿಕೇಶನ್ ಆಗಬೇಕು. ವೆರಿಫಿಕೇಶನ್ ಆಗದೆ ನಾವು ತರಾತುರಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ವೆರಿಫಿಕೇಶನ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಒತ್ತಡ ಹಾಕಿ ತರಾತುರಿಯಲ್ಲಿ ವೆರಿಫಿಕೇಶನ್ ಮಾಡಿಸೋ ಉದ್ದೇಶ ನಮ್ಗಿಲ್ಲ. ಅವರು ವೆರಿಫಿಕೇಶನ್ ಅವರು ಸಮಾಧಾನ ಆಗಿ ಮಾಡಿಕೊಡ್ಬೇಕು. ಮಧ್ಯದಲ್ಲಿ ನಾವು ಅವರಿಗೆ ಬಲವಂತ ಮಾಡಿ ಬೇಗ ಕೊಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಆದಷ್ಟು ಶೀಘ್ರವಾಗಿ ಅವರಿಗೆ ಪರಿಹಾರ ಕಲ್ಪಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದ್ರೂ ಕೂಡ ಹಾಗಂತೇಳಿ ಅವರ ವೆರಿಫಿಕೇಶನ್ ಮೂಲ ಎಲ್ಲಿಂದ ಅಲ್ಲಿ ಯಾವಾಗಿಂದ ವಾಸ ಇದ್ದಾರೆ ಇವೆಲ್ಲವುಗಳು ಕೂಡ BBMP ಅವರು, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ವಸತಿ ಇಲಾಖೆ ಇಷ್ಟು ಕಡೆ 4 ಇಲಾಖೆಗಳವರು ಕೂಡ ಅವರು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ವೆರಿಫಿಕೇಶನ್ಗೆ ಸ್ವಲ್ಪ ಸಮಯ ತಗೊಳ್ತಾ ಇದೆ. ಈಗ ಅದನ್ನ ನಾವು ತರಾತುರಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಆಶಯ ಇದೆ ಬೇಗ ಮಾಡಬೇಕು ಅಂತ. ಆದ್ರೆ ಅಧಿಕಾರಿಗಳು ಸಮರ್ಪಕವಾಗಿ ಅವ್ರ ಕೆಲಸ ಮಾಡೋದಕ್ಕೂ ನಾವು ಅವಕಾಶ ಕೊಡ್ಬೇಕಾಗತ್ತೆ. ಬಿಜೆಪಿಯಿಂದ ದಿನೇ ದಿನೇ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಇದು. ಯಾಕಂದ್ರೆ ಬೇರೆಯವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ಈ ಲೇಔಟ್ ಅಲ್ಲಿ ಇರೋರು ಅವ್ರಿಗೊಂದು ನ್ಯಾಯ. ಈಗ ಬೇರೆ ಕಡೆ ಹಿಂದೆ ಕೊಟ್ಟಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ, RR ನಗರ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಇದೇ ರೀತಿ ಪರ್ಯಾಯವನ್ನ ಮಾಡಿಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಇಲ್ಲಿ ಮಾಡ್ತಾ ಇರುವಂತ. ಯಾವ ಸರ್ಕಾರದಲ್ಲಿ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಹಿಂದೆ ಮಾಡಿಕೊಟ್ಟಿದ್ದಾರೆ. BBMP ಅವರು ಅಲ್ಲಿ ಡೆಮಾಲಿಷನ್ ಮಾಡಿದಾಗ, ತೆರವು ಮಾಡಿದಾಗ ಹಿಂದೆ ಮಾಡಿಕೊಟ್ಟಿದ್ದಾರೆ. ಅದನ್ನೇ ಇವತ್ತಿಲ್ಲ ಅನುಸರಿಸ್ತಾ ಇದ್ವಿ. ಹಿಂದೆ ನಡೆದಿರುವಂತ ಪ್ರಕರಣವನ್ನೇ ಇಲ್ಲಿ ಅನುಸರಿಸ್ತಾ ಇರೋದು. ಅಲ್ಲ, ಈಗ ಕ್ಯೂ ಅಲ್ಲಿ ಇದ್ದವ್ರಿಗೆ ಏನೂ ಇಲ್ಲ. ಕ್ಯೂ ಅಲ್ಲಿ ಇದ್ದವ್ರಿಗೂ ಕೂಡ ಕೊಡ್ತೇವೆ. ಅಲ್ಲಿ ಏನು ಆ ರೀತಿ ಇದಂತೇನಿಲ್ಲ. ಒಟ್ಟು 1 ಲಕ್ಷ ಬಹುಮಹಡಿ ಯೋಜನೆಯಲ್ಲಿ ಸುಮಾರು 50,000 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಕ್ಯೂ ಅಲ್ಲಿ ಇರೋರ್ಗೂ ಕೊಡ್ತಾ ಇದೀವಿ, ಇಲ್ಲ ಅಂತಲ್ಲ. ಇಲ್ಲಿ ಕೊನೆಗೆ ಎಷ್ಟು ಜನಕ್ಕೆ ಎಲಿಜಿಬಲ್ ಆಗ್ತಾರೆ ನೋಡ್ಬೇಕು. ಸೊ 50,000ದಲ್ಲಿ 50-100 ಕೊಟ್ರೆ ಬಹುಶಃ ಏನು ಬಹಳ ಬೇರೆಯವರಿಗೆ ಅನ್ಯಾಯ ಆಗೋದಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಬಟ್ ಕ್ಯೂ ಅಲ್ಲಿ ಇರೋರ್ಗೂ ಕೊಡ್ತಾ ಇದ್ದೇವೆ.